ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ತೆಗ್ಗಿಹಾಳ ರಸ್ತೆಯಲ್ಲಿ ಇರುವ ಸ್ಮಶಾನ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಚಾಲನೆ ಕೊಟ್ಟ ಶಾಸಕರು ಆದ ವಿಶ್ವಾಸ್ ವೈದ್ಯ ಅವರಿಂದ ಭೂಮಿ ಪೂಜೆ 3 ಎಕರೆ 3 ಗುಂಟೆ ಸ್ಮಶಾನ ಜಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಮುನವಳ್ಳಿಯ 33 ಸಮಾಜದ ಜನರಲ್ಲಿ ಕೆಲವು ವರ್ಷಗಳಿಂದ ಬೇಡಿಕೆ ಇತ್ತು. ಸ್ಮಶಾನದ ಕಾಮಗಾರಿಯನ್ನ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಕೊಡುತ್ತೇವೆ ಎಂದು ಶಾಸಕರು ಭರವಸೆ ಕೊಟ್ಟಿದ್ದಾರೆ. ಅಂದಾಜು ಮತ್ತು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ರುದ್ರಭೂಮಿ ನಮ್ಮ ಈ ಲೋಕೋಪಯೋಗಿ ಇಲಾಖೆಯಿಂದ 405 ಹೆಡ್ಡಲ್ಲಿ ಸನ್ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಕೊಡು ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ ತಮಗೆ ಹೇಳಿದಂಗೆ ಎಲೆಕ್ಟ್ರಿಕಲ್ ಹೈ ಮಾಸ್ಕ್ ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಆಗಿರ್ಬೋದು, CC ರಸ್ತೆ ಆಗಿರ್ಬೋದು, ಫೇವರ್ಸ್ ಆಗಿರ್ಬೋದು, ಸೆಕ್ಯೂರಿಟಿ ರೂಮ್ ಆಗಿರ್ಬೋದು, ಆಮೇಲೆ ಹಿಂದೆ ಶೆಲ್ಟರ್, ಆಮೇಲೆ ಚಿತಾಗಾರ, ಶಿವನ ಮೂರ್ತಿ, ಈ ಕಂಪೌಂಡ್ ಸುತ್ತಮುತ್ತಲು ಸೆಕ್ಯೂರಿಟಿ ಸಲುವಾಗಿ ಕಂಪೌಂಡ್ ವಾಲ್ ಇವೆಲ್ಲವನ್ನು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅದ್ಭುತವಾದಂಥ ರುದ್ರಭೂಮಿಯನ್ನು ಅತಿ ಶೀಘ್ರದಲ್ಲಿ ಸುಮಾರು 6 ತಿಂಗಳೊಳಗಾಗಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. 2 ಕೋಟಿ ರೂಪಾಯಿ ಪ್ಯಾಕೇಜ್ ಇದೆ ಸರ್. 1 ಕೋಟಿ ಪೈಲಾದ್ದು ಲೋಕೋಪಯೋಗಿ ಇಲಾಖೆ ಅಡಿಯಿಂದ, 2ನೇದ್ದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 1 ಕೋಟಿ ರೂಪಾಯಿ ಅದು ಲೋಕೋಪಯೋಗಿ ಇಲಾಖೆಯಿಂದ. ಸರ್, ಈ ಕಾಮಗಾರಿ ಯಾವಾಗ ಇದು 6 ತಿಂಗಳೊಳಗೆ ಕಂಪ್ಲೀಟ್ ಮಾಡ್ತೀವಿ. 6 ತಿಂಗಳೊಳಗೆ ಸರ್, ಇದು 33 ಜನಾಂಗದ ಇದು 33 ಸಮಾಜದವ್ರು ಫಿಲ್ಟರ್ ನಿರ್ದೇಶನ ಸಂಬಂಧ ಸ್ಟ್ರೈಕ್ ಮಾಡಿ ಇದನ್ನ ಮಾಡಿದ್ರೆ ಇನ್ನೂ ಮಠ ಆದ್ರೂ ಪುರಸಭೆ ಒಳಗೆ ಅದು ಟರಾವ್ದ 23 ಮೆಂಬರ್ಗಳು ಇದನ್ನ ಮಾಡಿದ್ರು. ಅದು ಈಗ ನಮ್ಮ ಅವಧಿಯೊಳಗೆ ಆಗಿದ್ದಲ್ಲ. ಹಿಂದೆ 2021-22ನೇ ಇಶ್ಯೊಳಗೆ ಹಿಂದಿನ ಶಾಸಕರಿದ್ದಾಗ ಆಗಿರುವಂಥ ಗ್ರಾಂಟ್ ಅದನ್ನ ಈಗ ಎಲ್ಲ ನಮ್ಮ ಈ ಸಾರ್ವಜನಿಕರು ಅದನ್ನ ಬೇಡ ಅನ್ನುವಂಥ ಕಾರಣಕ್ಕಾಗಿ ನಾವು ಸ್ಟಾಪ್ ಹಿಡಿಸಿವಿ. ಅದೇನು ನಾವೇನೀಗ ಅದನ್ನ ಆ ಕೆಲಸನ ಬೇರೆ, ಇದೇ ಕೆಲಸನ ಬೇರೆ. ಈ ಕೆಲಸ ಏನೈತಲ್ಲ ಸಪ್ರೇಟ್ ನಾ ತಂದಿರುವಂಥ ಗ್ರಾಂಟ್, ಈ ಗ್ರಾಂಟ್ ಮಾತ್ರ ಅತ್ಯಂತ ಶುಚಿತ್ವವಂತ ಕಾಮಗಾರಿ ನಡೀತಿದೆ. ಈಗ ಆ ಗ್ರಾಂಟ್ ಅನ್ನು ಎಲ್ಲಿ ಮತ್ತೆ ಯುಟಿಲೈಸ್ ಮಾಡ್ಬೇಕಂತ DC ಅವರು ಅಪ್ರೂವಲ್ ಏನಾರ ಮಾಡಿದ್ದಾರೆ ಸರ್? ನಿಮಗೆ ಬೇರೆ ಜಾಗನೇ ಇಲ್ಲ. ಇಲ್ಲಿ 10 ಗುಂಟೆ ಜಾಗ ತಾವೆಲ್ಲರೂ ಕೊಟ್ಟರೆ ನಾವು ಕೇಳಿದ್ವಿ, ಸಾರ್ವಜನಿಕರು ಕೇಳಿದ್ವಿ. ಅವರು ಬೇಡ, ಅವಕಾಶ ಇಲ್ಲ, ನಮಗೆ ಸಮಸ್ಯೆ ಆಕೈತೆ ಅಂದ್ಕೊಂಡು ನಾವು ಸಾರ್ವಜನಿಕರ ವಿರುದ್ಧ ಮಾಡಕ್ಕೆ ಬರಂಗಿಲ್ಲ. ಮತ್ತು ಅವ್ರು ಮೊದಲೇಕಿಂದ ಗ್ರಾಂಟ್ ನಾವಂತ ತಂದಿದ್ದಲ್ಲ, ಅವ್ರು ಹಳೇದವ್ರು ಮೊದಲೇಕೆ ಅವರು ಇಂಜಿನಿಯರ್ಸ್ ಏನು ಮಾಡ್ತಾರೆ. ಈ ಆರೋಗ್ಯ ಭವನ ಹೇಳಿ ಸರ್, ಅದು ಯಾವಾಗ ಸರ್? 2026 ಬಜೆಟಲ್ಲಿ ಅದು ಸಮುದಾಯ ಆರೋಗ್ಯ ಕೇಂದ್ರ ಅಪ್ಗ್ರೇಡೇಷನ್. ಸರ್, ಲಾಸ್ಟ್ ಟೈಮ್ ನೀವು ಹೇಳಿದ್ರೆ ಆರೋಗ್ಯ ಸಮುದಾಯ ಭವನ 100 ಬೆಡ್ಡಿಂದ ಒಂದು ಸಮುದಾಯ ಭವನ ಆಗುತ್ತೆ. ಇಲ್ಲ, ನಾ ಹೇಳಿದ್ರು 100 ಬೆಡ್ ಸರ್. ಮುನ್ನೋಳಿ ಇದನ್ನ ಹೇಳಿದ್ರೆ ಲಾಸ್ಟ್ ಟೈಮ್ ಮಾತಾಡಿದ್ರೆ ಅಧ್ಯಕ್ಷರು ಮಾತಾಡಿದ್ದಾರೆ, ಅದನ್ನೇ ಕೇಳ್ತಾರೆ. ನೀವು ಪುರುಷ ಇವತ್ತು ರಾಜೀನಾಮೆ ಕೊಡ್ದೇನೆ 100 ಬೆಡ್ಡಿಂದ ಆ ಥರ ಅಲ್ಲ. 100 ಬೆಡ್ಡಿಂದ ಒಂದು ಅಪ್ರೂವಲ್ ಮಾತ್ರ ಅಧ್ಯಕ್ಷರೇ ನೀವೇ ಹೇಳಿದ್ರ ಲಾಸ್ಟ್ ಟೈಮ್ 100 ಬೆಡ್ಡಿಂದ ಒಂದು ಸಮುದಾಯ ಭವನ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲೇ ಎಲ್ಲೇ ಸಮುದಾಯ ಆರೋಗ್ಯ ಕೇಂದ್ರ 100 ಬೆಡ್ ಇರಂಗಿಲ್ಲಪ್ಪ. 100 ಬೆಡ್ಡಿಂದ ಹೇಳಿದ್ರೆ ಸರ್. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 6 ಹಾಸಿಗೆ ಇರ್ತೈತಿ, ಸಮುದಾಯ ಆರೋಗ್ಯ ಕೇಂದ್ರಕ್ಕೆ 30 ಹಾಸಿಗೆ ಇರ್ತೈತಿ, MCH ಹಾಸ್ಪಿಟಲ್ಗೆ 60 ಬೆಡ್ ಇರ್ತೈತಿ, ತಾಯಿ ಮಗು ಆಸ್ಪತ್ರೆಗೆ, ತಾಲೂಕು ಆಸ್ಪತ್ರೆಗೆ 100 ಬೆಡ್ ಇರ್ತೈತಿ, ತಾಲೂಕಾ ಹೆಡ್ ಕ್ವಾರ್ಟರ್ಗೆ 100 ಆಸ್ಪತ್ರೆ ಇರ್ತೈತಿ. ಯರಗಟ್ಟಿ ಒಳಗೆ 100 ಬೆಡ್ ಹಾಸ್ಪಿಟಲ್ ಮಾಡಬಹುದು. ಇಲ್ಲಿ ಮಾಡಕ್ ಅವಕಾಶ ಇಲ್ಲ. ಇಲ್ಲಿ ಮಾಡಿದ್ರೆ ನಿಮ್ಗೆ ಅವಕಾಶ ಆಗತ್ತಲ್ಲ ಸರ್? ನೀವು ಪ್ರಯತ್ನ ಮಾಡಿದ್ರೆ ಆಗತ್ತಲ್ಲ ಸರ್? ಯಾಕಂದ್ರೆ ಈ ಸುತ್ತಮುತ್ತ ಯರಗಟ್ಟಿಗಿಂತ ಮುನ್ನವಳ್ಳಿ ಒಂದು ಇಂಪ್ರೂವ್ಮೆಂಟ್ ಇದೆ. ಮತ್ತೆ ಎಲ್ಲಾರು ಜನಸಾಮಾನ್ಯರಿಗೂ ಮತ್ತೆ ಹಳ್ಳಿಗಳು ವಿಲೇಜ್ ಜಾಸ್ತಿ ಇದೆ. ನೀವು ಅದನ್ನ ಮನಸ್ಸು ಮಾಡಿದ್ರೆ ಆಗ್ಬೋದಲ್ಲ ಸರ್? 100 ಯಾಕೆ ಆಗೋದಲ್ಲ ಸರ್? ಈಗ ಹುಟ್ಟಿದ 1 ವರ್ಷದ ಒಮ್ಮೆ 20 ವರ್ಷ ಆಗೋಲ್ಲ, 10 ವರ್ಷ ಆತರ ಹೇಳಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಆತರ ಹೇಳಕ್ ಹೋಗ್ಬೇಡಿ. ಹುಟ್ಟಿದ 1 ವರ್ಷ 10 ವರ್ಷ ಅಂತ ಆಗೋದಿಲ್ಲ ಸರ್. ನೀವು ಹೇಳ್ಬೇಕಲ್ಲ ಸರ್. 15 ವರ್ಷ ಏನು ಕೇಳಾರ್ದ ಈಗ ಒಮ್ಮೆ ಕೇಳಾಕತ್ತಿ ಸರ್. ಈಗ ಇವತ್ತು ಒಂದೇ ಒಂದು ಕಿತ್ತೂರಿನ 2 ಓಟುಗಳನ್ನ ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಯಾರು ನ್ಯಾಯಮೂರ್ತಿಗಳು ಉಚ್ಚ ನ್ಯಾಯಾಲಯದಲ್ಲಿ. ನಾಳೆ 29 ತಾರೀಕು ಅದು ಅಂತಿಮವಾಗುತ್ತೆ. ಅಂದಿನಿಂದ 15 ದಿನದೊಳಗಾಗಿ ಅಧ್ಯಕ್ಷ ಉಪಾಧ್ಯಕ್ಷನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯನ್ನು ಮಾಡ್ತಾರೆ. ಈ ಅಧ್ಯಕ್ಷ ಉಪಾಧ್ಯಕ್ಷ ತಮ್ಗೆ ಏನಾರು ಆಫರ್ ಇದೆ? ಇಲ್ಲ, ನಾವು ಲಿಂಗಾಯತ್ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಮಾತಿನ ತಕ್ಕಂಗೆ ಅವ್ರು ನಡ್ಕೋತಾರೆ. ಈ ಸಂದರ್ಭದಲ್ಲಿ ಮುನವಳ್ಳಿಯ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಸದಸ್ಯರು ಹಾಗೂ ಸಮಾಜದ ಹಿರಿಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವೀರೇಶ್ ಬೆಣಚಿನ ಮರಡಿಮಠ್, ಟಿವಿ20 ಕನ್ನಡ ನ್ಯೂಸ್, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.